ಬೆಳಿಗ್ಗೆ 4 ಬಕೆಟ್ ಸಂಜೆಗೆ 4 ಬಕೆಟ್ ಮುಸ್ರಿ ಇಡ್ತಿರ್ ಕರೆ ಆದ್ರೂ ಹಾಲು ಜಾಸ್ತಿ ಮಾಡ್ತಾ ಇಲ್ಲ. ಅದನ್ನ ಅವ್ರನ್ನ ಕೇಳ್ದೆ ನಾ, ಮುಸ್ರಿ ಯಾವ ಮುಸ್ರಿ ಇಡ್ತೀರಿ ನೀವು? ಇಲ್ರಿ ನಮ್ಮಲ್ಲಿ ಹೋಟೆಲ್ ಭಾಳ ಅದಾವು, ತರ್ತೇವ್ರಿ ದನಗಳಿಗೆ ಇಡ್ತೀವ್ರಿ ಎಮ್ಮಿಗಳಿಗೆ. ಮೊದ್ಲೇ ಕೆಟ್ಟ ಸ್ಮೆಲ್ ಬರುತ್ತ್ರಿ. ಮಿನರಲ್ ಮಿಕ್ಸರ್ ಹಾಕದಿಲ್ಲ ಅಂದ್ರೆ ದನಗಳಿಗೆ ಏನೇನ್ ಸಮಸ್ಯೆ ಬರ್ತಾವಂದ್ರ, ದನಗಳು ಗಬ್ಬ ಇದ್ದಾಗ ಹಾಕಿರಿ ಒಂದ್ 2 ತಿಂಗಳು ಇರಾಕಾಗೆ ಏನೋ 2 ತಿಂಗಳು ಇರಾಕಾಗೆ ದನಗಳಿಗೆ ಹಾಕಿರಂದ್ರ ತಡಿ ಚಲೋ ಮಾಡ್ತಾವು, ಕೆಚ್ಚಲ ಚಲೋ ಮಾಡ್ತಾವು. ಡಾಕ್ಟರ್ನ ಕರ್ಸೋದಾಕತಿ, ಸೆಲೆನ್ ಹಚ್ಚು ಇದನ್ನ ಹಚ್ಚು ಹಿಂಗಾಗಿ. ನಮಸ್ಕಾರ ರೀ. ಹೈನುಗಾರಿಕೆಯಲ್ಲಿ ಲಾಭ ಮಾಡ್ಕೋಬೇಕಾದ್ರೆ ನ್ಯೂಟ್ರಿಷನ್ ಪೌಡರ್ ಅಥವಾ ಮಿನರಲ್ ಮಿಕ್ಸರ್ ಹಾಕಬೇಕು. ಯಾಕಂತ ಈ ವಿಡಿಯೋದಾಗ ಹೇಳ್ತಾನು. ಈ ವಿಡಿಯೋ ಪೂರಾ ನೋಡ್ರಿ. ನಮ್ಮ ಕರ್ನಾಟಕ ಫಾರ್ಮರ್ ಅಕೌಂಟ್ ಫಾಲೋ ಮಾಡ್ಕೊರಿ. ನೀವು ದನಗಳಿಗೆ ಹಸಿ ಮೇವು, ಒಣ ಮೇವು ಅಥವಾ ಹಿಂಡಿ ಕಾಂಡಿ ಇಷ್ಟ ಕೊಡೋದ್ರಿಂದ ಹೈನುಗಾರಿಕೆಯಲ್ಲಿ ಲಾಭ ಮಾಡ್ಕೊಳಕ್ ಆಗೋದಿಲ್ಲ. ನ್ಯೂಟ್ರಿಷನ್ ಪೌಡರ್ ಯೂಸ್ ಮಾಡಬೇಕು. ನ್ಯೂಟ್ರಿಷನ್ ಪೌಡರ್ ಒಳಗೆ ಏನೇನು ಇರ್ತೈತೆ ಅಂದ್ರೆ ಕ್ಯಾಲ್ಸಿಯಮ, ವಿಟಮಿನ್ಸ, ಫಾಸ್ಫರಸ್ ಹಿಂಗೆ 15-20 ನಮೂನಿ ಕಂಟೆಂಟ್ ಇರ್ತೈತಿ ಇದ್ರೊಳಗೆ. ಮಿನರಲ್ ಮಿಕ್ಸರ್ ಹಾಕದಿಲ್ಲ ಅಂದ್ರೆ ದನಗಳೊಳಗೆ ಏನೇನು ಸಮಸ್ಯೆ ಬರ್ತಾವಂದ್ರೆ ದನಗಳ ಸರಿಯಾದ ಟೈಮ್ ಹಿಟ್ ಬರಂಗಿಲ್ಲ ಅಂತ, ವರ್ಷಕ್ಕೊಂದು ಕರುಗಳು ಹಾಕುದಿಲ್ಲ ಅಂತ. ಈಗ ಪ್ರತಿ ವರ್ಷ ಒಂದೊಂದು ಕರ ಹಾಕ್ಯಾರನ ಹೈನುಗಾರಿಕೆ ಒಳಗೆ ಲಾಭ ಐತಿ ಅಂತ. ಈಗ ದನಗಳು ಹೆಲ್ದಿ ಆಗಿರೋದಿಲ್ಲ. ಒಂದು ತಿಂಗಳು 15 ದಿನ ಹೋಗೋಟಿಗೆ ಆರಾಮ್ ತಪ್ಪೋದಾಗ್ಲಿ ಅಂತ, ಹಿಂಗೆ ಕಾಯಿಲೆಗಳು ಬರ್ಲಾಕ್ ಸ್ಟಾರ್ಟ್ ಆಗ್ತಾವೆ. ದನ ವೀಕ್ ಆಗ್ತಾ ಬರ್ತಾವೆ. ಯಾಕಂದ್ರೆ ನ್ಯೂಟ್ರಿಷನ್ ಕಡಿಮೆ ಆಗ್ತಿರ್ತಾವೆ. ನೀವು ಹಾಲು ಕರ್ಕೋತ ಹೊಂಟ್ರಂದ್ರೆ ಅವಕ್ಕೆ ಕ್ಯಾಲ್ಸಿಯಮ್ ಇಂಥದೆಲ್ಲ ಹಾಲಿನಲ್ಲಿ ಬರ್ತಿರ್ತೈತಿ. ವಿಟಮಿನ್ಸ್ ಹಿಂಗೆಲ್ಲ ಹಾಲಿನಲ್ಲಿ ನೀವು ಕರ್ದಂಗೆ ಬರ್ತಿರ್ತಿ. ಹೊಳ್ಳಿ ನೀವು ಅವಕ್ಕೆ ಕರೆದಷ್ಟು ಹೊಳ್ಳಿ ಕೊಡಕ್ಕೆ ಆಗ್ತಿರಂಗಿಲ್ಲ. ಮೇವು ಅಥವಾ ಒಣ ಮೇವುದಿಂದ ಕೊಡ್ಲಕ್ಕೆ ಆಗ್ತಿರಂಗಿಲ್ಲ. ಅದರಿಂದ ನ್ಯೂಟ್ರಿಷನ್ ಕಡಿಮೆ ಆಗ್ತಾ ಹಸು ವೀಕ್ ಆಗ್ತತಿ. ಇದರಿಂದ ದನಗಳ ಆರೋಗ್ಯವು ಅಷ್ಟು ಸರಿಯಾಗಿ ಇರುವುದಿಲ್ಲ. ಮತ್ತೊಂದು ಮೇನ್ ಏನಂದ್ರೆ ದನಗಳ ಹಾಲಿನ ಇಳುವರಿ ಕಡಿಮೆ ಆಕತಿ. ಅದಷ್ಟಲ್ದ ಹಾಲಿನಲ್ಲಿ ಪ್ಯಾಟ ಎಸನೆಪ್ಪ ಕಡಿಮೆ ಹಾಕೋದು ಬರ್ತೈತಿ ಅಂತ. ನ್ಯೂಟ್ರಿಷನ್ ಪೌಡರ್ ಯೂಸ್ ಮಾಡೋದ್ರಿಂದ ಏನೇನು ಲಾಭಗಳು ಆಗ್ತಾವಂದ್ರೆ ದನಗಳ ಮೇವು ಚಲೋ ತಿಂತಾವು ಅಂತ, ದನಗಳು ತಯಾರಾಗ್ತಾವು. ದನಗಳು ಗಬ್ಬ ಇದ್ದಾಗ ಹಾಕಿರಿ ಒಂದು 2 ತಿಂಗಳು ಇರಾಕಾಗೆ ಏನೋ 2 ತಿಂಗಳು ಇರಾಕಾಗೆ ದನಗಳಿಗೆ ಹಾಕಿರಂದ್ರ ತಡಿ ಚಲೋ ಮಾಡ್ತಾವು, ಕೆಚ್ಚಲ ಚಲೋ ಮಾಡ್ತಾವು ಅಂತಂದ. ದನಗಳು ಎದ್ದ ತಕ್ಷಣ ನೆಲ ಹಿಡಿದಾಗ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗೋದಾಗ್ಲಿ ಹಿಂಗೆ ಆಗೋದಿಲ್ಲ. ಈ ಪೌಡರ್ ಹಾಕೋತ ಯೂಸ್ ಮಾಡ್ಕೋತಿದ್ರಿ ಅಂದ್ರೆ ನೀವು ದನಗಳಿಗೆ ನೀವು ಈಗ ಕಾಮನ್ ಆಗಿ ಹೆಂಗೆ ಆಕತಿ ಅಂದ್ರೆ ದನಗಳು ನೀವು ಎದ್ದ ತಕ್ಷಣ ಹಾಲು ಸಿಕ್ಕಾಪಟ್ಟಿ ಇರುತ್ತೆ, ಕರಿದ್ರಿ ಹಾಲಿನಲ್ಲಿ ಕ್ಯಾಲ್ಸಿಯಂ ಹಿಂಗೆಲ್ಲ ಬರುತ್ತ್ರಿ, ದನಗಳನ್ನೆಲ್ಲ ಹಿಡಿದು ಬಿಡ್ತಾವ್ರಿ ಅಂತ. ಡಾಕ್ಟರ್ನ ಕರ್ಸೋದಾಕತಿ, ಸೆಲೆನ್ ಹಚ್ಚು ಇದನ್ನ ಹಚ್ಚು ಹಿಂಗೆ ಆಗತ್ರಿ. ಅದಕ್ಕೆ ಏನೈತಿ, ನೀವು ನ್ಯೂಟ್ರಿಷನ್ ಪೌಡರ್ ಯೂಸ್ ಮಾಡ್ತೀರಿ ಅಂದ್ರೆ ದನಗಳಲ್ಲಿ ಕ್ಯಾಲ್ಸಿಯಂದ ಕೊರತೆ ಆಗೋದೇ ಇಲ್ಲ. ದನಗಳಿಗೆ ಮುಸ್ರಿ ಅಂತ ಹೇಳಿ ಈ ಮುಸ್ರಿ ನೀರು ಹಾಕೋದಾಗ್ಲಿ ಅಂತ, ಈಗ ಹೋಟೆಲಲ್ಲಿ ಸಿಗ್ತಿರ್ತೈತಲ್ರಿ ಮುಸ್ರಿ ನೀರು ಅಂತ ಹೇಳಿ, ಅಂಥವೆಲ್ಲ ದನಗಳಿಗೆ ಯೂಸ್ ಮಾಡಬೇಡ್ರಿ. ನನಗೆ ಮೊನ್ನೆ ಒಬ್ರು ಕಾಲ್ ಮಾಡ್ರಿ, ಸರ್ ನಮ್ಮಲ್ಲಿ ನಾ ಹೇಳಿದೆ ಅವರಿಗೆ, ನೀವು ನ್ಯೂಟ್ರಿಷನ್ ಪೌಡರ್ ಬೆಳಗ್ಗೆ ಸಾಯಂಕಾಲ ಮುಸ್ರಿಯಲ್ಲಿ ಕೊಡ್ರಿ ಅಂತ ಹೇಳಿದೆ. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮುಸ್ರಿ ಅಂದರೆ ನೀವು ಹಿಂಡಿ ಬುಸ ಇಂಥದಕ್ಕೆಲ್ಲ ಮುಸ್ರಿ ಅಂತೀವಿ ನಾವು ಅಂತ. ಅವ್ರಂದ್ರು ಇಲ್ರಿ ಸರ್, ನಾವು ಬೆಳಿಗ್ಗೆ 4 ಬಕೆಟ್ ಸಂಜೆಗೆ 4 ಬಕೆಟ್ ಮುಸ್ರಿ ಇಡ್ತೀವಿ ಕರೆ ಆದ್ರೂ ಹಾಲು ಜಾಸ್ತಿ ಮಾಡ್ತಾ ಇಲ್ಲ ಅಂತಂದೆ. ಅದನ್ನ ಅವ್ರನ್ನ ಕೇಳ್ದೆ ನಾ, ಮುಸ್ರಿ ಯಾವ ಮುಸ್ರಿ ಇಡ್ತೀರಿ ನೀವು? ಇಲ್ರಿ ನಮ್ಮಲ್ಲಿ ಹೋಟೆಲ್ ಭಾಳ ಅದಾವು, ಮತ್ತು ನಾವು ಅಲ್ಲಿದ ಇಂಥದ್ದು ಕಾಯಿಪಲ್ಯ ಎಲ್ಲ ಇದನ್ನ ಮಾಡಿರ್ತಾರ್ರಿ ಅಂಥವು ತರ್ತೇವ್ರಿ, ದನಗಳಿಗೆ ಇಡ್ತೀವ್ರಿ, ಎಮ್ಮಿಗಳಿಗೆ ಚಲೋ ತಿಂತಾವ್ರಿ. ಅದು ಅಂಥದ್ದು ಹಾಕೋದ್ರಿಂದ ದನಗಳಿಗೆ ಅದು ಹೆಂಗೆ ಇರ್ತ್ರಿ, ಮುಸ್ರಿ ಅಂದ್ರೆ ನೀರಂದ್ರೆ ಅದು ಕೆಟ್ಟಿರ್ತದ್ರಿ, ಅದು ನೀರು ಬ್ಯಾಕ್ಟೀರಿಯಾ ಎಲ್ಲ ಉಟ್ಕೊಂಡಿರ್ತಾವ್ರಿ. ಅದನ್ನ ಹಾಕೋದ್ರಿಂದ ದನಗಳ ಆರೋಗ್ಯ ಕೆಡುತ್ರಿ ಅಂತ. ಅಂದ್ರೆ ಈಗ ನೀವು ದನಗಳಿಗೆ ಏನು ಹಾಕಿರ್ತೀರಿ ಅದ ಹಾಲಲ್ಲಿ ಬರ್ತಿರತ್ರಿ ಅಂತ. ನೀವು ಅಂಥದೆಲ್ಲ ಬ್ಯಾಕ್ಟೀರಿಯಾ ಆಯ್ತು, ಮೊದಲೇ ಕೆಟ್ಟ ಸ್ಮೆಲ್ ಬರುತ್ತ್ರಿ. ಅಂಥದ್ದೆಲ್ಲ ಯೂಸ್ ಮಾಡೋದ್ರಿಂದ ದನಗಳ ಆರೋಗ್ಯ ಹಾಳಾಗತ್ರಿ. ಅಂಥವೆಲ್ಲ ಯೂಸ್ ಮಾಡಬೇಡ್ರಿ. ಈ ಮಿನರಲ್ ಮಿಕ್ಸರ್ ಪೌಡ್ರ್ ಹೆಂಗೆ ಯೂಸ್ ಮಾಡ್ಬೇಕಂದ್ರೆ, ನೀವಾಗ ಹಿಂಡಿ ಬುಸ್ಸ ಹಿಂಗೇನು ಕೊಡ್ತಾರಲ್ರಿ ಕೈ ತಿಂಡಿ, ಅದ್ರೊಳಗೆ ಬೆಳಿಗ್ಗೆ 30-50 ಗ್ರಾಮ, ಸಂಜೆಗೆ 30-50 ಗ್ರಾಮ ಕೊಡ್ಬೇಕ್ರಿ. ನೀವು ಕೇಳೋದಾದ್ರೆ ನಾ ಯಾವ ಮಿನರಲ್ ಮಿಕ್ಸರ್ ಯೂಸ್ ಮಾಡ್ತಾನಂತ ನೀವು ಕೇಳೋದಾದ್ರೆ, ನಾ ಇದು ವೀಕ್ ಆಲ್ಮಂಡ್ ಪ್ಲಸ್ ಅಂತ ಹೇಳಿ ಮಿನರಲ್ ಮಿಕ್ಸರ್ ಐತದ. ಇದ್ರ ರಿಸಲ್ಟ್ ಚಲೋ ಐತಿ. ನೀವು ಈ ಮಿನರಲ್ ಮಿಕ್ಸರ್ ಯೂಸ್ ಮಾಡೋರಿದ್ರ ಅಂದ್ರೆ ಕೆಳಗಡೆ ಅವ್ರ ನಂಬರ್ ಕೊಟ್ಟಿರ್ತಾನು, ಆ ನಂಬರ್ಗೆ ಫೋನ್ ಹಚ್ಚ್ರಿ. ಕ್ಯಾಶ್ ಆನ್ ಡೆಲಿವರಿ ಆಲ್ ಇಂಡಿಯಾದಾಗ ಐತಿ, ಕಳಿಸ್ಕೊಡ್ತಾರ ಅವ್ರ ಅಂತ. ಇಂತಹ ಹೈನುಗಾರಿಕೆ ಮಾಹಿತಿಗಾಗಿ ನಮ್ಮ ಕರ್ನಾಟಕ ಫಾರ್ಮರ್ ಅಕೌಂಟ್ ಫಾಲೋ ಮಾಡ್ಕೋರಿ ಅಂತ. ಮುಂದಿನ ವಿಡಿಯೋದಾಗ ಹೈನುಗಾರಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳತ್ತಾ ಹೋಗೋಣ.